ನಮ್ಮ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಇಂದಿರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದಿರಾ ವ್ಲಾಗ್ಸಲ್ಲಿ ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಮತ್ತು ಮೊಟ್ಟೆ ಬೋಂಡ ಬೇರೆ ರೀತಿಯಲ್ಲಿ ಮಾಡೋದು, ಈ ಥರ ಒಂದು ಬೇರೆ ರೀತಿಯಲ್ಲಿ ಮಾಡೋದು ಮತ್ತು ವೈಟ್ ಪಲಾವ್ ಮಾಡೋದನ್ನು ತೋರಿಸ್ತಿದ್ದೀನಿ. ನಾನೊಂದು ಅರ್ಧ kg ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ಮತ್ತು ಒಂದು 400 ಗ್ರಾಮಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನಾನು ಎರಡೆರಡು ಸಾರಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ನೋಡಿ ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನಮಗಿದು ಹೊರಗಡೆ ಇಟ್ಕೊಂಡ್ರೆ ಕೂಡ 1 ತಿಂಗಳು 1.5 ತಿಂಗಳವರೆಗೂ ಬರುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ತಿಂಗಳವರೆಗೂ ಇಟ್ಕೋಬೋದಾಗುತ್ತೆ. ಈ ಥರ ಇಟ್ಕೊಂಡು ಮಾಡ್ಕೊಂಬಿಟ್ರೆ ನಮಗೆ ಅಡುಗೆ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಅನಿಸೋದಿಲ್ಲ, ಬೇಗ ಬೇಗ ಮಾಡ್ಕೋಬೋದು. ಅರ್ಜೆಂಟ್ಗೆ ನಾವು ಬೆಳಗ್ಗೆ ತಿಂಡಿ ಮತ್ತು ಭಾನುವಾರದೊತ್ತು ಟೈಮ್ ಇರೋದಿಲ್ಲ, ಹಾಗಾಗಿ ಅಡುಗೆ ಮಾಡೋದಕ್ಕೆ ಇದಕ್ಕೆಲ್ಲ ನಮಗೆ ಕಬಾಬು ಪಲಾವು ಅದು ಇದು ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ ಮೊಟ್ಟೆ ಬೋಂಡ ಈ ಥರ ಒಂದು ಸರಿ ಮಾಡಿ ನೋಡಿ, ಪಕೋಡ ಥರ. ಮೊಟ್ಟೆ ಪಕೋಡ, ಇದು ಬೋಂಡ ಅಲ್ಲ, ಪಕೋಡ. ಇದಕ್ಕೆ ನಾನೊಂದು ದೊಡ್ಡದು ಒಂದು 6 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 6 ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ನಾವು ಪಕೋಡಾಗೆ ಹೆಚ್ಚೋ ಥರ ಹೆಚ್ಕೋಬೇಕು. ಮತ್ತು ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡು ನಾವು ಅದನ್ನು ಉಡಿಯಾಗಿ ಈರುಳ್ಳಿ ಎಲ್ಲ ಒಂದೊಂದೇ ಉಡಿಯಾಗಿ ಒಂದೊಂದೇ ಕಡ್ಡಿ ಥರ ಬರಬೇಕು. ಮತ್ತು ಅದರಲ್ಲಿರೋ ನೀರನ್ನು ನಾವು ಸ್ವಲ್ಪ ಚೆನ್ನಾಗಿ ಕಿವುಚಿ, ಅದು ಸ್ವಲ್ಪ ತ್ಯಾವ ಬರುತ್ತಲ್ಲ, ನೀರು ಬರುತ್ತೆ, ಅದು ಹಂಗೆ ನಾವು ನೀರನ್ನ ಇದು ಮಾಡ್ಕೋಬೇಕಾಗಿತ್ತು. ಇದಕ್ಕೆ ನಾನು ಒಂದು 1/4 ಕಪ್ಪಿನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಕೊತ್ತಂಬರಿ, ಅರ್ಧ ಹಿಡಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇದು ಕೊತ್ತಂಬರಿ ಬೀಜ, ಇದು ಧನಿಯಾ ಅಲ್ಲ, ಇದು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಅಡುಗೆ ಸೋಡಾ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಅಮ್ಕಿ ನಾವು ಚೆನ್ನಾಗಿ ಕಿವುಚ್ಕೊಂಡೆ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಮುಚ್ಚಿಟ್ಬಿಟ್ರೆ, ಮುಚ್ಚಿ ಒಂದು 20 ನಿಮಿಷ ನಾವು ಬಿಟ್ಟಾಗ ಇದರಲ್ಲಿರೋ ನೀರೆಲ್ಲ ನಮಗೆ ಚೆನ್ನಾಗಿ, ನೀರೆಲ್ಲ ಎಷ್ಟು ಬೇಕಂತ ನಮಗೆ ಹಸಿಟ್ಟು ಹಾಕೋದಕ್ಕೆ ಗೊತ್ತಾಗುತ್ತೆ. ಮುಚ್ಚಿಬಿಟ್ರೆ ಒಂದು 20 ನಿಮಿಷ ಇಟ್ಬಿಟ್ಟು 30 ನಿಮಿಷ ಇಟ್ಟಿದ್ವಿ. ಅಟ್ಲೀಸ್ಟ್ ಒಂದು 20 ನಿಮಿಷ ಏನಾದರೂ ಇಡಬೇಕಾಗುತ್ತೆ. ಇವಾಗ ಓಪನ್ ಮಾಡೋಣ. ಓಪನ್ ಮಾಡಿದಾಗ ನೋಡಿ ಈ ಥರ ಚೆನ್ನಾಗಿ ಕಿವುಚಿದಾಗ ನಮಗೆ ಹಸಿಟ್ಟು ಎಷ್ಟು ಬೇಕಂತ ಗೊತ್ತಾಗುತ್ತೆ. ಇದಕ್ಕೆ ನಾನು 1 ಕಪ್ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ. ಆದಷ್ಟು ನೀರು ಬೇಕಾಗಿಲ್ಲ ಅಂದರೆ ಇದಕ್ಕೆ ಸರಿ ಹೋಗ್ಬಿಡುತ್ತೆ. ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೆರ್ತೋಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾವಿವಾಗ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಕಾಯಿಸಿರೋ ಎಣ್ಣೆ ಹಾಕ್ಕೊಂಡ್ರೆ ಕೂಡ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಹಸಿ ಎಣ್ಣೆನೇ ಹಾಕಿದ್ದೀನಿ, ಎಣ್ಣೆ ಕಾದಿರಲಿಲ್ಲ, ಹಾಗಾಗಿ ಇವಾಗ ನಾನು ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನಮಗೆ ಕರೆಕ್ಟಾಗಿಬಿಡುತ್ತೆ ಇಷ್ಟೇ ನೀರು, ಇಲ್ಲಾಂದರೆ ನೀರು ಹಿಡಿಸೋದಿಲ್ಲ. ಸ್ವಲ್ಪ ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿ ನೆನೆಸಿದಾಗ ಅದು ಈರುಳ್ಳಿಲಿ ಚೆನ್ನಾಗಿ ನೀರು ಬಿಟ್ಕೊಡುತ್ತಲ್ಲ, ಹಾಗಾಗಿ ಆ ನೀರೇ ಕರೆಕ್ಟಾಗಿಬಿಡುತ್ತೆ. ನೋಡಿ ಈ ಥರ ನಮಗೆ ಗಟ್ಟಿಯಾಗಿ ನಾವು ಕಲಸಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ನಾವು ಅದಕ್ಕೆ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕಲಿಸ್ಕೊಂಡಿದ್ದಾದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನೊಂದು 6 ಮೊಟ್ಟೆನ ಬೇಯಿಸ್ಕೊಂಡು 4 ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ದೊಡ್ಡದಾಗಿ ಕೂಡ ಮಾಡ್ಕೊಬೋದು, ತುಂಬ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಪಕೋಡ ದೊಡ್ಡದಾಗಿಬಿಡುತ್ತೆ, ಹಂಗಾಗಿ ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ, ಸಾಕು.
ನಿಮ್ಗಿನ್ನೂ ಚಿಕ್ಕದು ಬೇಕಂದರೆ ಇನ್ನೂ ಅದನ್ನು ಅರ್ಧ ಪೀಸ್ ಮಾಡಿಸ್ಕೊಬೋದಾಗುತ್ತೆ. ನೋಡಿ ಈ ಥರ ನಾವು ರೊಟ್ಟಿನ ಇದು ಮಾಡ್ಕೊಂಡು ಅಗಲಕ್ಕೆ ಇದು ಮಾಡಿಕೊಂಡು ನಾವು ಅದಕ್ಕೆ ಸೆಂಟ್ರಲ್ಲಿ ಮೊಟ್ಟೆ ಇಟ್ಬಿಟ್ಟು ನೋಡಿ ಈ ಥರ ಕವರ್ ಮಾಡ್ಕೊಂಬಿಡ್ಬೇಕು. ಇದೇನಾಗುತ್ತೆ ಅಂದರೆ ಇದು ಒಂದು ಅನುಕೂಲ ಏನಂದರೆ ಮೊಟ್ಟೆ ಬೋಂಡ ಮಾಡ್ಬೇಕಾದ್ರೆ ಸಿಡಿಯುತ್ತೆ. ಇದು ನಾವು ಪಕೋಡ ಮಾಡ್ಬೇಕಾದ್ರೆ ಫುಲ್ ಮಸಾಲೆ ಎಲ್ಲ ಕವರ್ ಆಗಿರುತ್ತಲ್ವ, ಹಾಗಾಗಿ ಮೊಟ್ಟೆ ಸಿಡಿಯೋದಿಲ್ಲ. ಇದನ್ನು ನೋಡಿ ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಡು ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೋಬೋದಾಗುತ್ತೆ. ಎಲ್ಲ ರೆಡಿ ಮಾಡೋದನ್ನು ತೋರಿಸಿಲ್ಲ, ನಾನು ಈ ಥರ ಹಾಕೋದನ್ನು ತೋರಿಸಿದ್ದೀನಿ. ನಮ್ಮ ಕೈಯಲ್ಲಿ ಅಗಲವಾಗಿ ಇಟ್ಕೊಂಡು ಸ್ಟಫಿಂಗ್ ಮೊಟ್ಟೆ ಸೆಂಟ್ರಲ್ಲಿ ಇಟ್ಬಿಟ್ಟು ಪಕೋಡ ಹಿಟ್ಟನ್ನು ನಾವು ಕವರ್ ಮಾಡ್ಕೋಬೇಕಷ್ಟೆ. ಇದು ಮೀಡಿಯಮ್ ಉರಿನಲ್ಲಿರಬೇಕು, ತುಂಬ ಕಾದಿರಬಾರ್ದು ಎಣ್ಣೆ. ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಈ ಥರ ಇಟ್ಕೊಂಡು ನಾವೆಲ್ಲನೂ ಹಾಕ್ಕೊಂಡು ನಿಧಾನಕ್ಕೆ ನಾವು ಮೀಡಿಯಮ್ ಉರಿನಲ್ಲೇ ಇದನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಒಂದೆರಡು ನಿಮಿಷ ನಾವು ಬಿಟ್ಟು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೆಂದ ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅಡಿಗಿಡ್ದು ಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ನಾವು ನಿಧಾನಕ್ಕೆ ಉರಿನಲ್ಲಿ ನಾವು ಕ್ರಿಸ್ಪಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೀಸ್ಬಿಡಬಾರ್ದು. ನಾವು ಎಣ್ಣೆ ಬಿಸಿ ಜೋರಾಗಿ ಇಟ್ಟಾಗ ನಮಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ ಇದು ರೆಡಿಯಾಗಿದೆ, ಬೋಂಡ ರೆಡಿಯಾಗಿದೆ. ವೈಟ್ ಪಲಾವ್ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ವೈಟ್ ಪಲಾವ್ ನಾನು ಮಾಡ್ತಾಯಿದ್ದೀನಿ. ವೈಟ್ ಪಲಾವ್ಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದ್ಮೇಲೆ 2 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವು ಹಾಕಿದ್ಮೇಲೆ ಒಂದು 6 ಲವಂಗ, 1 ಇಂಚಿನಷ್ಟು ಚಕ್ಕೆ, 1 ದೊಡ್ಡ ಏಲಕ್ಕಿ, ಜಾಪತ್ರೆ 1 ದಳ ಹಾಕ್ಕೊಂಡಿದ್ದೀನಿ, 4 ಚಿಕ್ಕ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತು ಸೋಂಪು ಕಾಳು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಶಾಜೀರಾ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನು. ಇದನ್ನೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸರಿ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ನಾನು ಇದಕ್ಕೆ ದೊಡ್ಡದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ಬೇಡ ಅನ್ನೋರು ನೀವು ಹಾಗೆ ಮಧ್ಯಕ್ಕೆ ಸುಮ್ಮನೆ ಸ್ವಲ್ಪ ಸೀಳಿ ಹಾಕ್ಕೋಬೋದು. ನೀವಿಲ್ಲ ಅಂತಂದರೆ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಖಾರ ಸ್ವಲ್ಪ ಇರಲಿ ಅಂದ್ಬಿಟ್ಟು. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸೀಸ್ಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಕಲರ್ ಚೇಂಜ್ ಆದರೆ ಪಲಾವ್ ಕೂಡ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ನಾನು ಅರ್ಧ ಹಿಡಿ ಪುದೀನ ಹಾಕ್ಕೊಂಡಿದ್ದೀನಿ, ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಎರಡನ್ನೂ ಸ್ವಲ್ಪ ತಗೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಾವು ಇಳಿಸ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ತೆಗೆದಿಟ್ಟಿದ್ದೆ, ಆದರೆ ಹಾಕೋದಕ್ಕೂ ಮರ್ತೋಗ್ಬಿಟ್ಟೆ ನಾನು. ಇವಾಗ ನೋಡಿ ಕೊತ್ತಂಬರಿ ಪುದೀನ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1/4 ಕಪ್ಪು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, 1/4 ಕಪ್ಪು ನವಿಲುಕೋಸು ಹಾಕ್ಕೊಂಡಿದ್ದೀನಿ, ನಾವೊಂದು 1/4 ಕಪ್ಪು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ, ಹೂಕೋಸನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಬಿಡೋಣ. ಒಂದು 5 ನಿಮಿಷ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಆಮೇಲೆ ನೋಡಿಕೊಂಡು ಅಕ್ಕಿಗೆ ನೀರೆಲ್ಲ ಹಾಕಿದ್ಮೇಲೆ ನೋಡಿಕೊಂಡು ಮತ್ತೆ ಉಪ್ಪು ಸಾಕಾಗಿಲ್ಲ ಅಂದರೆ ಹಾಕ್ಕೋಬೇಕಾಗುತ್ತೆ. ಇದು ಖಾರ ಕಡಿಮೆನೇ ಇರುತ್ತೆ, ಹುಳಿನೂ ಇರೋದಿಲ್ಲ. ನಾವು ಟೊಮೆಟೊ ಹಾಕೋದಿಲ್ಲ ಇದಕ್ಕೆ, ಟೊಮೆಟೊ ಹಾಕ್ತೆ ಮಾಡ್ತೀವಲ್ಲ, ಹಾಗಾಗಿ ಹುಳಿನೂ ಇರೋದಿಲ್ಲ. ಇದೊಂದು 5 ನಿಮಿಷ ನಾವು ಬೇಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಕಾಫಿ ಮಾಡ್ಕೊಳ್ತೀನಿ. ಕಾಫಿ ಇಲ್ಲ, ಟೀ ಮಾಡ್ತಾಯಿದ್ದೀನಿ. ಟೀ ಮಾಡ್ಕೊಂಬಿಟ್ಟು ಟೀ ಮಾಡಿ ಕೊಟ್ಬಿಡ್ತೀನಿ. ನಮ್ಮ ಯಜಮಾನ್ರಿಗೆ ಟೀ ಮಾಡಿಕೊಡ್ಬೇಕಾಗಿತ್ತು, ಹಾಗಾಗಿ ಟೀ ಮಾಡಿಕೊಟ್ಬಿಡ್ತಾಯಿದ್ದೀನಿ. ಟೀ ಮಾಡಿಕೊಟ್ಟಾದ್ಮೇಲೆ ನಾವು ಮತ್ತೆ ಪಕ್ಕಕ್ಕೆ ಇಟ್ಟಿದ್ದೀನಿ. ಪಕ್ಕದಲ್ಲಿ ಫ್ರೈ ಆಗ್ತಾಯಿದೆ ತರಕಾರಿ. ಅಷ್ಟೊತ್ತಿಗೆ ಫ್ರೈ ಆಗ್ತಾಯಿರಲಿ, ಅಷ್ಟೊತ್ತಿಗೆ ಟೀನೂ ಆಯಿತು. ಟೀನೂ ಆಗಿದೆ. ಟೀನ ಸೋಸ್ಕೊಟ್ಬಿಟ್ಟು ನಾವಿದನ್ನ ಮತ್ತೆ ಪಲಾವ್ ತೆಗೆದಿಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಟೀ ಡಿಕಾಷನ್ ಕೂಡ ಇಡ್ತಾಯಿದ್ದೀನಿ, ಕಾಫಿ ಡಿಕಾಷನ್ ಇಡ್ತಾಯಿದ್ದೀನಿ. ಕಾಫಿ ಡಿಕಾಷನ್ಗೆ ನೋಡಿ ಈ ಥರ ಫಿಲ್ಟ್ರ್ ಇದೆ. ಇದು ಸ್ವಲ್ಪ ಬುರಿ ಜಾಸ್ತಿ ಆಗಿಬಿಟ್ಟು ಅವತ್ತು ಸೀದೋಗ್ಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ಟಿದೆ. ಇದು ಹೊಸದೇ. ಇದು
ನೋಡಿ ಇದಕ್ಕೆ ನಾವು ಒಂದು 200 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಬೇಕಾಗುತ್ತೆ. 3 ಸ್ಪೂನ್ ಕಾಫಿ ಪುಡಿ ಹಾಕ್ಕೊಂಡು ಇದು ಮೇಲೆ ಇರುತ್ತೆ ನೋಡಿ, ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಮೀಡಿಯಮ್ ಉರಿನಲ್ಲಿಟ್ಟು ನೀರು ಕುದಿಯೋಕ್ಕೆ ಬಿಟ್ಟಾಗ ಆ ಕುದ್ದಿರೋ ನೀರು ಕಾಫಿ ಫಿಲ್ಟ್ರಾಗಿ ಮತ್ತು ಇದರಲ್ಲೊಂದು ಪೈಪ್ ಥರ ಇರುತ್ತೆ, ಅದರಿಂದ ಮೇಲೆ ಬರುತ್ತೆ. ಮೇಲೆ ಬಂದು ಕಾಫಿ ಪುಡಿ ಫಿಲ್ಟ್ರ್ ಆಗಿಬಿಡುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಈಗ ತರಕಾರಿ ಬೆಂದಿದೆ ನೋಡಿ, ಇವಾಗ ತಿರುಗಿಸ್ಕೊಳ್ಳೋಣ. ಒಂದು ಸರಿ ತಿರುಗಿಸ್ಕೊಂಡು ಇದಕ್ಕೆ ನಾನು ಇವಾಗ ಹಣ್ಣು ಬೀನ್ಸ್ ಕಾಳು ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಿನಷ್ಟು ಬಟಾಣಿ ಕೂಡ, ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಈ ಕಾಳೆಲ್ಲ ನಾವು ಮೊದಲಲ್ಲೇ ಹಾಕ್ಬಿಟ್ರೆ ಅದು ಎಣ್ಣೆಲಿ ಫ್ರೈ ಆಗಿಬಿಟ್ಟು ಒಂಥರ ಸ್ಟಿಪ್ ಆಗಿಬಿಡುತ್ತೆ, ಕಾಳೆಲ್ಲ ಗಟ್ಟಿ ಗಟ್ಟಿ ಥರ ಆಗುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ನೆನೆಯೋಕ್ಕೇನು ಇಟ್ಟಿಲ್ಲ ನಾನು. 4 ಗ್ಲಾಸ್ ನೀರು ಹಾಕಬೇಕು, 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಹಾಲು 2 ಗ್ಲಾಸ್ ನೀರು ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಪಲಾವ್ ನಮಗೆ ವೈಟಾಗಿ ಕಾಣುತ್ತೆ. ನೀರು ಸ್ವಲ್ಪ ಕುದ್ದ ಮೇಲೆ ನಾವು ಹಾಲು ಹಾಕ್ಕೋಬೇಕಾಗುತ್ತೆ. ನೀರು ಹಾಲು ಎರಡೂ ಕುದಿಯೋಕ್ಕೆ ಬಿಟ್ಟಾಗ ಹಾಲು ಒಡ್ಕೊಂಬಿಡುತ್ತೆ. ಹಂಗಾಗಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹಾಲು ಹಾಕಿ ಅಕ್ಕಿ ಹಾಕ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ. ಅಕ್ಕಿ ಹಾಕ್ಕೊಂಡಾಗಿದೆ. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 2 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ, 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗ್ಸೋಕ್ಕೆ ಬಿಟ್ಬಿಡೋಣ. ತಿರುಗಿಸಿ ಬಿಟ್ಬಿಟ್ಟು ನಾವು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರ್ಸ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ 2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಷಲ್ ಬರ್ಸ್ಕೊಂಡಿದ್ದಾಗಿದೆ. ಇವಾಗ ನೋಡಿ ಕಾಫಿ ಇಟ್ಕೊಳ್ಳೋಣ. ಇವಾಗ ಕಾಫಿ ಇಟ್ಕೊಂಡು ಕಾಫಿ ಮಾಡೋಷ್ಟೊತ್ತಿಗೆ ನಮಗೆ ಕುಕ್ಕರ್ ವಿಷಲ್ ಬಂದಿರುತ್ತೆ, ತಣ್ಣಗೆ ಕೂಡ ಆಗಿರುತ್ತೆ. ಕುಕ್ಕರ್ ವಿಷಲ್ ತಣ್ಣಗಾಗಿರುತ್ತೆ. ಕುಕ್ಕರ್ ವಿಷಲ್ ಕಾಫಿ ರೆಡಿ ಆಯಿತು ಮತ್ತು ಕುಕ್ಕರ್ ವಿಷಲ್ ರೆಡಿಯಾಗಿದೆ ನೋಡಿ. ಓಪನ್ ಮಾಡಿದೆ ನೋಡಿ, ಎಷ್ಟು ಚೆನ್ನಾಗಿ ನಮಗೆ ವೈಟ್ ಪಲಾವ್ ರೆಡಿಯಾಗಿದೆ ಅಂತ ನೋಡಿ. ಇದನ್ನು ತಿರುಗಿಸಿದಾಗ ನಮಗೆ ಕಲರಾಗಿ ವೈಟ್ ಪಲಾವ್ಗೆ ನಮಗೆ ಆರೆಂಜ್ ಕಲರು ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಇದೆಲ್ಲ ನೌಕಲ್ಲೆಲ್ಲನೂ ನೋಡಿ ಯಾವ ಥರ ಕೊತ್ತಂಬರಿ, ಪುದೀನ ಎಲ್ಲ ಕಲರಾಗಿ ಯಾವ ಥರ ಕಾಣ್ತಿದೆ ಅಂಥೇಳಿ. ವೈಟ್ ಕಲರ್ ಅಕ್ಕಿಗೂ, ಅನ್ನಕ್ಕೂ ಮತ್ತು ಇದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ.